ಅಧಿಕಾರದಲ್ಲಿ ಇಲ್ಲದಿದ್ರೂ ಕಮ್ಮಿ ಆಗಲ್ಲ ಸಿದ್ದರಾಮಯ್ಯ ಹವಾ. ಬಿಕೆ ಹರಿಪ್ರಸಾದ್ ಪದಗ್ರಹಣದಲ್ಲೂ ಸಿದ್ದು ಮೇನಿಯಾ ಜೋರಾಗಿ ಇತ್ತು. ಅಧಿಕಾರ ಇಲ್ಲ ಅಂತ ಅಂದ್ರೂ ಸಿದ್ದರಾಮಯ್ಯ ಹವಾ ಮಾತ್ರ ಕಮ್ಮಿ ಆಗಲ್ಲ. ಬಿಕೆ ಹರಿಪ್ರಸಾದ್ ಪದಗ್ರಹಣದಲ್ಲೂ ಸಿದ್ದು ಮೇನಿಯಾ. ಮಾಜಿ ಸಿಎಂ ಸಿದ್ದರಾಮಯ್ಯ ಎಂಟ್ರಿಗೆ ಮೊಳಗಿದ ಜೈಕಾರ. ಸಿದ್ದರಾಮಯ್ಯ ಕಂಡು ಕಾರ್ಯಕರ್ತರ ಹರ್ಷೋದ್ಗಾರ. ಅದ್ದೂರಿ ಘೋಷಣೆಗಳಿಂದ ಸಿದ್ದರಾಮಯ್ಯಗೆ ವೆಲ್ಕಮ್ ಮಾಡಿದರು. ಟಗರು ನೋಡಿ ಕೇಕೆ ಹಾಕಿ ಸಂಭ್ರಮಿಸಿದ ಕಾರ್ಯಕರ್ತರು. ಸಿದ್ದರಾಮಯ್ಯ ಬರ್ತಿದ್ದಂತೆ ಕಾರ್ಯಕರ್ತರಲ್ಲಿ ಫುಲ್ ಜೋಶ್ ಶುರುವಾಗುತ್ತೆ. ಕಾರ್ಯಕರ್ತರ ರಿಯಾಕ್ಷನ್ ಕಂಡು ಸಿದ್ದು ಮುಖದಲ್ಲಿ ಮಂದಹಾಸ ಮೂಡುತ್ತೆ. ಅಧಿಕಾರದಲ್ಲಿ ಇರದಿದ್ರು ಸಿದ್ದರಾಮಯ್ಯ ಹವಾ ಕಮ್ಮಿ ಆಗ್ಲಿಲ್ವಾ ಅಂತ. ಯಾಕಂದ್ರೆ ಈಗಲೂ ಕೂಡ ಅಲ್ಲಿದ್ದಂತ ಕಾರ್ಯಕರ್ತರ ಮುಖದಲ್ಲಿ ಒಂಥರ ಜೋಶ್ ಆಗಿರ್ಬೋದು. ಸಿದ್ದರಾಮಯ್ಯ ಅಂದ ತಕ್ಷಣ ಈಗ ನಮಗೆ ನೋಡಿ, ಈಗ ನಾವು ಕೆಲವೊಂದಿಷ್ಟು ಕಾಮನ್ ಪೀಪಲ್ಗೆ ಸಿದ್ದರಾಮಯ್ಯ ಅಂತ ಅಂದ್ರೆ ಕೆಲವೊಂದಿಷ್ಟು ಜನ ಹಳ್ಳಿ ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಯಾರೇ ನಿಂತಿರ್ಲಿ ಆ ಒಂದು ಕ್ಷೇತ್ರದಲ್ಲಿ ಎಲೆಕ್ಷನ್ಗೆ, ಬಟ್ ಜನ ಹೇಳುವಂಥದ್ದೇನು ಹೇಳ್ತಾರೆ, ನಾವು ಸಿದ್ದರಾಮಯ್ಯಗೆ ಓಟ್ ಹಾಕ್ತೀವಿ. ಸೊ ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯ ತನ್ನ ಫ್ಯಾನ್ ಫಾಲೋಯಿಂಗ್ ಆಗಿರ್ಬೋದು ಅಥವಾ ತಾವು ನಡ್ಕೊಂಡು ಬಂದಂಥ ರಾಜಕೀಯ ವೈಖರಿ ಇದೆಯಲ್ಲ ಆ ರೀತಿಯಾಗಿದೆ. ಸ್ಥಳೀಯ ಮಟ್ಟದಲ್ಲಿ, ಗ್ರಾಮೀಣ ಮಟ್ಟದಲ್ಲೂ ಕೂಡ ಅವರು ಜನಗಳಿಗೆ ಹತ್ತಿರವಾದಂಥ ರೀತಿ, ಅವ್ರು ನಡ್ಕೊಂಡಂಥ ಆಡಳಿತ, ರಾಜಕಾರಣ, ಅವ್ರು ನಡೆಸಿದಂಥ ರಾಜಕಾರಣದ ರೀತಿ, ಇವೆಲ್ಲವೂ ಕೂಡ ಅವ್ರದ್ದೇ ಆದಂಥ ಒಂದು ಸ್ಟೈಲು. ಹೀಗಾಗಿ ಕಾರ್ಯಕರ್ತರಲ್ಲೂ ಕೂಡ ಆಡಳಿತದಲ್ಲಿದ್ದಾಗ, ಅಧಿಕಾರದಲ್ಲಿದ್ದಾಗ ನಾವು ಹೇಗೆ ನಡ್ಕೊಳ್ತೀವಿ, ಹೇಗಿರ್ತೀವಿ ಅನ್ನೋದ್ರ ಮೇಲೆ ಶಾಸಕರಿಗೆ ಮತ್ತೆ ಹಿರಿಯ ಮುಖಂಡರಿಗೆ ಜಾಗ ಮಾಡಿಕೊಡಿ ಅಂತ ಕೇಳ್ಕೊಳ್ತೀವಿ. ಈಗ ಸಭೆಯನ್ನು ಉದ್ದೇಶಿಸಿ ಕರ್ನಾಟಕ ಘನ ಸರ್ಕಾರದ ಸಚಿವರಾದಂತಹ ಸನ್ಮಾನ್ಯ ಕೃಷ್ಣ ಬೈರೇಗೌಡರು ಮಾತನಾಡಬೇಕು ಅಂತೇಳಿ ಮನವಿ ಮಾಡಿಕೊಳ್ತಾನೆ. ಆಂಜನೇಯಲು ಮಂತ್ರಿಗಳು, ಮುತ್ಸದ್ದಿ ನಾಯಕರಾದಂತ ಶ್ರೀಯುತ ಸಿದ್ದರಾಮಯ್ಯನವರು ಆಗಮಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಶ್ರೀಯುತ ಸಿದ್ದರಾಮಯ್ಯನವರಿಗೆ ನಮ್ಮ ನಿಮ್ಮ ಎಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಬಯಸ್ತಾ ಇದ್ದೇವೆ. ನಡ್ರಪ್ಪ ಪ್ಲೀಸ್, ಅಣ್ಣ ನಡೀರಿ ಪ್ಲೀಸ್. ಅಲ್ಲೇ ಬಿಡಬೇಡಿ, ಅಲ್ಲಿ ಬಿಟ್ರೆ ತಾನೇ ಇಲ್ಲಿ ಬರೋದು. ಅಲ್ಲಿ ಯಾರು ಬಿಡ್ತಾ ಇರೋರು ದಯವಿಟ್ಟು ಪೊಲೀಸ್ನವ್ರು ರಿಕ್ವೆಸ್ಟ್ ಮಾಡ್ಕೋತೀನಿ, ದಯವಿಟ್ಟು ಅಲ್ಲಿ ಯಾರನ್ನು ಬಿಡಬೇಡಿ. ಪೊಲೀಸ್ ಆಫೀಸರ್ಸ್ ಪ್ಲೀಸ್. ಅಧ್ಯಕ್ಷರಾಗಿ ಪದಗ್ರಹಣ, ಅಲ್ಲಿಂದ ಯಾರನ್ನು ಬಿಡಬೇಡಿ ದಯವಿಟ್ಟು. ಆಂಜನೇಯಲು ಕಳಿಸಿ ಎಲ್ಲರನ್ನೂ. ಇವತ್ತು ಬಿಕೆ ಹರಿಪ್ರಸಾದ್ ಪದಗ್ರಹಣ ಪ್ಯಾಲೇಸ್ ಗ್ರೌಂಡ್ ನಲ್ಲಿ ನಡೀತಾ ಇರುವಂತದ್ದು. ಸೊ ಅಲ್ಲಿ ಹೈಕಮಾಂಡ್ ಕೂಡ ಬಂದಿದೆ, ಹೈಕಮಾಂಡ್ ಕೂಡ ಇದ್ದಾರೆ. ಇನ್ನು ಅದ್ರ ಜೊತೆಗೆ ಡಿ.ಕೆ. ಶಿವಕುಮಾರ್ ಸಾರಥ್ಯದಲ್ಲೂ ಕೂಡ ನಡೀತಾ ಇರುವಂಥದ್ದು. ಅದ್ರ ಜೊತೆಗೆ ಮಾಜಿ ಸಿಎಂ ಸಿದ್ದರಾಮಯ್ಯ ಎಂಟ್ರಿಯ ಸಂದರ್ಭದಲ್ಲಿ ಅಲ್ಲಿ ಜನ ಕೊಟ್ಟಂಥ ರೆಸ್ಪಾನ್ಸ್ ಇದೆಯಲ್ಲ, ಕಾರ್ಯಕರ್ತರು ನಡ್ಕೊಂಡಂಥ ರೀತಿ ಇದೆಯಲ್ಲ, ಟಗರು ಹುಲಿಯ ಅಂತ ಎಲ್ಲ ಸಿದ್ದರಾಮಯ್ಯ ಫೇಮಸ್ ಆಗಿ, ಅಂದರೆ ಯಾವ ರೀತಿಯಾಗಿದ್ರು ಕಾರ್ಯಕರ್ತರ ಜೊತೆ ನಡ್ಕೊಂಡಂಥ ರೀತಿ ಯಾವ ರೀತಿಯಾಗಿತ್ತು, ರಾಜಕಾರಣಿಯಾಗಿ ರಾಜಕೀಯ ವಲಯದಲ್ಲಿ. ಶಾಸಕರಿಗೆ ಮತ್ತೆ ಹಿರಿಯ ಮುಖಂಡರಿಗೆ ಜಾಗ ಮಾಡಿಕೊಡಿ ಅಂತ ಕೇಳ್ಕೊಳ್ತೀವಿ. ಹಾಗೆ ಶಿಳ್ಳೆ ವಿಸಿಲ್ಗಳನ್ನು ಹಾಕಿ ಕಾರ್ಯಕರ್ತರು ಕೂಡ ಖುಷಿಯನ್ನು ವ್ಯಕ್ತಪಡಿಸ್ತಾರೆ. ಎಲ್ಲ ಜಿಲ್ಲೆಗಳಿಂದ ಕೂಡ ಕಾರ್ಯಕರ್ತರು ಬಂದಿರುವಂಥದ್ದು. ಸೊ ಹಾಗಾಗಿ ಅದೊಂದು ರೀತಿಯಾಗಿ ಫುಲ್ ಖುಷಿಯಾಗಿ ಹರ್ಷೋದ್ಗಾರ ಅಲ್ಲಿ ಮನೆ ಮಾಡಿದ್ರು ಸಿದ್ದರಾಮಯ್ಯ ಎಂಟ್ರಿಯ ಸಂದರ್ಭದಲ್ಲಿ. ಕೆಲವೊಂದಿಷ್ಟು ವ್ಯಕ್ತಿಗಳದ್ದೇ ಆಗಿರುತ್ತೆ, ಅಧಿಕಾರದಲ್ಲಿ ಇದಾರೋ ಇಲ್ವೋ. ಈಗ ಸೆಲೆಬ್ರಿಟಿ ಅಂತ ಬಂದಾಗ ಎಷ್ಟು ಸೆಲೆಬ್ರಿಟಿಗಳು ಸಿನಿಮಾ ಮಾಡ್ತಾ ಇಲ್ಲ ಅಂತ ಅಂದ್ರೂ ಕೂಡ ಅವರಿಗೆ ಇದ್ದಂತ ಅಭಿಮಾನಿಗಳು ಇದ್ದೇ ಇರ್ತಾರೆ. ಆ ಒಂದು ನಿಟ್ಟಿನಲ್ಲಿ ಒಬ್ಬ ರಾಜಕಾರಣಿಯಾಗಿ ಅವರ ರಾಜಕೀಯದಿಂದ ನಿವೃತ್ತಿ ಹೊಂದಿದ್ರು, ಮೀನ್ಸ್ ಅವರು ಅಧಿಕಾರದಿಂದ ನಿವೃತ್ತಿ ಹೊಂದಿದ್ರು ಅಲ್ಲಿ. ಬಟ್ ಅವ್ರು ಮಾಡಿದಂತ ಕಾರ್ಯಗಳು ಅದು ಕಾಣಿಸ್ತಾ ಇರುತ್ತೆ. ಇನ್ನು ಕಾರ್ಯಕರ್ತರ ಜೊತೆ ಇದ್ದಂತ ಒಡನಾಟಗಳು ಇವೆಲ್ಲವೂ ಕೂಡ ಅವರಿಗೆ ಪ್ಲಸ್ ಪಾಯಿಂಟ್ ಆಗಿದೆ.